ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಹೋಮ್ ಮೇಡು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಂತ ಹೇಗಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮ್ಯಾಂಗೋ, ಸಕ್ಕರೆ, ಹಾಲಿನ ಪುಡಿ ಅಂದರೆ ಮಿಲ್ಕ್ ಪೌಡ್ರು. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಷ್ಟು ಅಳತೆ ಪ್ರಕಾರ ತೊಗೋಬೇಕು. ಆಮೇಲೆ ಸ್ವಲ್ಪ ನೆನೆಸಿಟ್ಟಿರೋ ಬಾದಾಮ್, 2 ಮಾವಿನ ಹಣ್ಣು ಅಳತೆ ತೊಗೊಂಡಿದ್ದೆ ನಾನು. 2 ಮಾವಿನ ಹಣ್ಣಿಗೆ ಒಂದು 10 ರಿಂದ 15 ಬಾದಾಮು, ಒಂದು 2 ಚಮಚದಷ್ಟು ಸಕ್ಕರೆ ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಮಾವಿನ ಹಣ್ಣು, ಇಲ್ಲ ಕಡಿಮೆ ಹಾಕ್ಕೊಳ್ಳಿ. ಹಾಲಿನ ಪುಡಿ ಒಂದು 3 ಚಮಚ, ಟೇಸ್ಟಿ ಹೆಲ್ದಿಯಾಗಿರುತ್ತೆ. ಆಮೇಲೆ ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೋಬೇಕು, ಅಂದರೆ ರುಬ್ಕೊಂಡು ಫಸ್ಟ್ ಒಂದು ಸಲ ರುಬ್ಕೊಂಡ್ರೆ ಅದು ಸಣ್ಣಗಾಗಲಿಲ್ಲ ಅಂದರೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹಾಲು ಸೇರಿಸ್ಕೋಬೇಕು, 1-2 ಚಮಚದಷ್ಟು ಹಾಲು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ರುಬ್ಬಬೇಕು. ಅದನ್ನು ಬಿಸಿ ಆಗಬಾರ್ದು ನೋಡಿ, ಅದು ಸ್ವಲ್ಪನೇ ರುಬ್ಬಬೇಕು. ಇನ್ನೂ ಸಣ್ಣಗಾಗಿಲ್ಲ ಅಂತಂದರೆ ಪೇಸ್ಟ್ ಥರ ಆಗಬೇಕು ಅದು ಮಾವಿನ ಹಣ್ಣಿಂದು. ಆಮೇಲೆ ಮತ್ತೆ ಸ್ವಲ್ಪ ಹಾಲು ಹಾಕೊಂಡು ರುಬ್ಕೊಂಡು ಮೌಲ್ಡಲ್ಲಿ ಹಾಕಿ, ಬೇಕಾಗಿರೋ ಮೌಲ್ಡ್ ಸಿಗ್ತವೆ. ಈ ಥರ ಕುಲ್ಫಿ ಮೌಲ್ಡು ಸಿಗ್ತವೆ ಮಾರ್ಕೆಟಲ್ಲಿ, ಆನ್ಲೈನ್ ಸಿಗ್ತವೆ, ಮೀಶೋದಲ್ಲಾದರೂ ಅಮೆಝಾನಲ್ಲಾದರೂ. ಮೌಲ್ಡ್ ತರಿಸ್ಬಿಟ್ಟು ಅದರಲ್ಲಿ ಹಾಕಿ ಡೀಪ್ ಫ್ರೀಝರಲ್ಲಿ ಒಂದು 8 ಅವರ್ ಇಡಬೇಕು ಫ್ರೆಂಡ್ಸ್. 8 ಅವರಲ್ಲಿಟ್ಟರೆ ಅದು ಗಟ್ಟಿಯಾಗಿ ಬರುತ್ತೆ. ಅನ್ಮೋಲ್ಡ್ ಮಾಡುವಾಗ ತೆಗೆದುಬಿಟ್ಟು ಒಂದು 5 ನಿಮಿಷ ಆಚೆ ಇಟ್ಟು ಸ್ವಲ್ಪ ನೀರು ಚಿಮುಕಿಸಿ ತೆಗಿಬೇಕು. ಅದು ತುಂಬ ಟೇಸ್ಟಿ ಬರುತ್ತೆ ನೋಡಿ. ಈ ಥರ ಇಟ್ಟು, ಅದು ಸ್ಟ್ಯಾಂಡ್ ಇಲ್ಲದೆ ಇರೋದು ಬಂದಿದೆ ನನಗೆ, ಆನ್ಲೈನಲ್ಲಿ ತರಿಸಿದ್ದು ಅದು ಮೋಲ್ಡು. ಅದನ್ನ ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ಟು 8 ಅವರ್ ಇಡಬೇಕು. ಆಮೇಲೆ ಈ ಥರ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ. ಆ ಮಾರ್ಕೆಟಲ್ಲಿರೋ ಆರ್ಟಿಫಿಷಿಯಲ್ ಕಲರು, ಎಣ್ಣೆ, ಏನೇನೋ ಹಾಕಿ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಮಾಡಿರ್ತಾರೆ. ಉಳಿದಿರೋದನ್ನು ಈ ಥರ ಐಸ್ ಕ್ರೀಮ್ ತಿಂದಿರ್ತೀವಲ್ಲ ಕಪ್ಪು, ಅದರಲ್ಲಿ ಹಾಕಿಟ್ಟಿದ್ದೆ ಉಳಿದಿರೋ ಮಿಶ್ರಣನ. ತುಂಬ ಟೇಸ್ಟಿ, ಸೂಪರ್ ಆ್ಯಂಡ್ ಹೆಲ್ದಿ. ಓಕೆ ಫ್ರೆಂಡ್ಸ್, ಬಾಯ್. ಶೇರ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮೀ ಪ್ಲೀಸ್.